ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ವಿಷಯವಾಗಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಒಂದೊಂದು ರೀತಿಯಲ್ಲಿ ವಿವಾದವನ್ನ ಎಬ್ಬಿಸ್ತಾ ಇದೆ. ಕುರ್ಚಿ ಕನಸನ್ನ ಕಾಣ್ತಿರುವಂತ ಡಿಕೆಶಿ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೇವರ ಮೊರೆ ಹೋಗಿದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹೋದ ದೇವಸ್ಥಾನದಲ್ಲೆಲ್ಲ ಸಂಕಲ್ಪಗಳನ್ನ ಮಾಡ್ಕೊಳ್ತಿದ್ದಾರೆ, ಮುಂದಿನ ಸಿಎಂ ತಾನಾಗಬೇಕು ಅಂತ ಹೇಳಿ. ಈ ಹೊತ್ತಲ್ಲೇ ಡಿಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಕಾಂಗ್ರೆಸ್ ಅಲ್ಲೇ ಎದುರಾಗಿದೆ. ಉತ್ತರಾಧಿಕಾರಿ ದಾಳವನ್ನ ಉರುಳಿಸಿದ್ದಾರೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಸತೀಶ್ ಜಾರಕಿಹೊಳಿ ಸಿದ್ದು ಉತ್ತರಾಧಿಕಾರಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ಭಾರೀ ಸಂಚಲನ ಕಾಂಗ್ರೆಸ್ ಅಲ್ಲಿ ಉಂಟಾಗಿದೆ. ಸಿಎಂ ಕುರ್ಚಿ ಆಟದ ಚರ್ಚೆಗೆ ಈಗ ಒಂದು ಹೊಸ ತಿರುವು ಸಿಕ್ಕಿದೆ. ಅಹಿಂದ ಲೀಡರ್ ಸತೀಶ್ ಅಂತ ಹೇಳಿ ಯತೀಂದ್ರ ಹೇಳಿದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಡೋ ಪ್ರಯತ್ನ ಮತ್ತೆ ಮಾಡಿದ್ರು. ಆದರೆ ಈಗ ಉತ್ತರಾಧಿಕಾರಿ ವಿಷಯವಾಗಿ ಒಂದು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ರಾಹುಲ್ ಗಾಂಧಿ ಆಹ್ವಾನ ಇದೆ. 9ನೇ ತಾರೀಕು ರಾಜ್ಯಕ್ಕೆ ಬರ್ತಿದ್ದಾರೆ. ಅಂದ್ರೆ ರಾಹುಲ್ಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತ ಈ ಬೆಳವಣಿಗೆಗಳು. ಹಾಗಾದ್ರೆ ಯತೀಂದ್ರ ಹೇಳಿದ್ದೇನು, ಅದಕ್ಕೆ ಆಮೇಲೆ ಮತ್ತೆ ಸಮರ್ಥನೆ ಏನು ಕೊಟ್ರು, ಸತೀಶ್ ಮತ್ತು ಡಿಕೆಶಿ ಏನೇನು ಹೇಳಿದ್ದಾರೆ ನೋಡೋಣ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಉತ್ತರಾಧಿಕಾರಿ, ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿಲ್ಲ. ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡ್ಲಿ, ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡ್ಲಿ. ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ನಾವು ಹೇಳಿರಲ್ಲ 28 ಕ್ಲೇಮ್ ಮತ್ತೆ ಹೇಳಿರಲ್ಲ. ಮತ್ತೆ ಈಗ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದ್ದೀನಿ. ಅಲ್ಲ, ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ನೋಡೋಣ. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗ್ಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ ಈ ಟಾಪಿಕ್ ಮೇಲೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಆಸ್ ಯೂಶುವಲ್ ಇವತ್ತಿನ ಮಾತುಕತೆಯಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು ವೆಲ್ಕಮ್. ನಮಸ್ತೆ ಶರ್ಮಿತಾ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ವೆಲ್ಕಮ್. ನಮಸ್ತೆ ಶರ್ಮಿತಾ ಶೆಟ್ಟಿ. ಮಧು, ಈ ಫುಲ್ ಸ್ಟಾಪ್ ಬೀಳಂಗ್ ಕಾಣಿಸ್ತಾ ಇಲ್ಲ ನಾಯಕತ್ವ ಬದಲಾವಣೆ ವಿಷಯವಾಗಿ. ಇನ್ನೆಲ್ಲ ತಯಾರಿ ಆಗ್ಬಿಟ್ಟಿದೆ, ತನ್ನ ಒಪಿನಿಯನ್ ಹೇಳಿದ್ದಾಗಿದೆ. ಒಂಥರ ಎಚ್ಚರಿಕೆ ತರನು ಡಿ ಕೆ ಶಿವಕುಮಾರ್ ಮೊನ್ನೆ ಹೈಕಮಾಂಡ್ ಮುಂದೆ ಕೊಟ್ಟಿದ್ದಾಗಿದೆ. ನನ್ನ ದಾರಿ ನಾನು ನೋಡ್ಕೋತೀನಿ, ನೀವು ಸ್ಪಷ್ಟವಾಗಿ ಹೇಳ್ಬಿಡಿ ಅಂತ. ಇನ್ನೇನು ಒಂದೇ ಹೆಜ್ಜೆ ಬಾಕಿ, ಕುರ್ಚಿಯಲ್ಲಿ ಕುತ್ಕೋಬೇಕು. ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಟೀಮ್ನ ಈ ಸ್ಟ್ರಾಟಜಿನ ಹೇಗೆ ವಿಶ್ಲೇಷಣೆ ಮಾಡಬಹುದು? ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರೆ ಸಿದ್ದರಾಮಯ್ಯ, ಇಲ್ಲ ಅಂದ್ರೆ ಮತ್ತೊಬ್ರು ಇದ್ದೇ ಇರ್ತಾರೆ. ಅಂತಹ ಅರ್ಹತೆ, ಎಲಿಜಿಬಿಲಿಟಿ ಇರುವಂತಹ, ಸೀನಿಯಾರಿಟಿ ಇರುವಂತಹ, ಐಡಿಯಾಲಜಿಕಲ್ ಕ್ಲಾರಿಟಿ ಇರುವಂತಹ ನಾಯಕರುಗಳು ಕಾಂಗ್ರೆಸ್ ಅಲ್ಲಿದ್ದಾರೆ. ಈಗ ಅವ್ರನ್ನ ನೀವು ವಲಸಿಗರು ಅಂತ ಕರೆಯಕ್ಕಾಗಲ್ಲ, ಅಥವಾ ನೀವು ಒಬ್ಬರೇ ಪಕ್ಷ ಕಟ್ಟಿದ್ರಿ ಅಂತ ಹೇಳಕ್ಕಾಗಲ್ಲ. ಇತ್ತೀಚಿನ ಕಾಂಗ್ರೆಸ್ನ ಶಕ್ತಿ, ಅಂತಃಶಕ್ತಿ ಏನಿದೆ ರಾಜ್ಯದಲ್ಲಿ, ಆ ಅಂತಃಶಕ್ತಿಯ ಮೂಲವೇ ಅಹಿಂದ ವರ್ಗ ಅನ್ನೋದಾದ್ರೆ, ಆ ಅಹಿಂದ ವರ್ಗದ ಹಲವಾರು ನಾಯಕರುಗಳು ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ರು. ಸಿದ್ದರಾಮಯ್ಯ ಅವರ ನಂತರ ಅವರೆಲ್ಲ ಮುಂಚೂಣಿಗೆ ಬರ್ತಾರೆ ಅನ್ನುವಂಥ ಸ್ಪಷ್ಟವಾದಂಥ ಟ್ರೈಲರ್. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇರ್ಬೋದು, ನಾವು ಹಂಗೆ ಹೇಳಿಲ್ಲ, ಉತ್ತರಾಧಿಕಾರಿ ಅಲ್ಲ ಮತ್ತೊಂದು ಅಂತ. ಈಗ ರಾಜಕೀಯ ಕೊನೆಘಟ್ಟದಲ್ಲಿದ್ದಾರೆ, ರಾಜಕೀಯ ಜೀವನದ ಕೊನೆಘಟ್ಟದಲ್ಲಿದ್ದಾರೆ. ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂತ ನಾಯಕರುಗಳು ಬೇಕು. ಕಾಂಗ್ರೆಸ್ನ ಇತರ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತ ನಾಯಕರುಗಳನ್ನು ಮುನ್ನಡೆಸಲಿಕ್ಕೆ ಅಂತ ಹೇಳುವಂತ ಮಾತೇನಿದೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಏನು ತುಂಬಾ ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ. ಇದರಲ್ಲಿ ತುಂಬಾ ಸ್ಪೇಸು ಇಲ್ಲ, ಕ್ಲಿಯರ್ ಆಗಿದೆ. ಕೊನೆಘಟ್ಟದಲ್ಲಿದ್ದಾರೆ. ಮತ್ತೊಬ್ರು ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತ ಮುಂದಾಳತ್ವ ಬೇಕು. ಆ ಮುಂದಾಳತ್ವಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಲಿಜಿಬಲ್ ಇದ್ದಾರೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಗೊಂದಲ ಇಲ್ಲ. ಇವತ್ತು ರಾಜಕೀಯ ಕಾರಣಗಳಿಗೆ ಅಥವಾ ಪಕ್ಷದೊಳಗಡೆ ಬೇರೆ ಬೇರೆ ಸಂದೇಶಗಳು ಹೋಗುತ್ತೆ ಅನ್ನೋ ಕಾರಣಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇರಬಹುದು. ಆದರೆ ಆ ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಹೇಳಿಕೆಯನ್ನ ಕೊಡಲಾಗಿದೆ ಅನ್ನುವಂಥದ್ದು ಯಾರಿಗಾದರೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ. ಸೊ ಇದ್ರೆ ನಾನು 5 ವರ್ಷ ಕಂಪ್ಲೀಟ್ ಮಾಡಬೇಕು. ಈಗ ನೀವು ನವೆಂಬರು, ಡಿಸೆಂಬರು, ಕ್ರಾಂತಿ, ಭ್ರಾಂತಿ ಅಂತ ನಾನು ಎಷ್ಟೆಲ್ಲ ಸ್ಪಷ್ಟನೆಯನ್ನು ಕೊಟ್ಟ ಮೇಲೂ ಮಾಧ್ಯಮಗಳಲ್ಲಿ ಪದೇ ಪದೇ ಒಂದು ಡಿ ಕೆ ಶಿವಕುಮಾರ್ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅಥವಾ ಅವರು ಬಣದ ಇತರ ನಾಯಕರುಗಳು, ಶಾಸಕರುಗಳು ಅಥವಾ ಯಾರಾದರೂ ಸಚಿವರುಗಳು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಮಾತನಾಡ್ತಾರೆ ಅಂತಂದ್ರೆ ಇದಕ್ಕೆ ಬೆಲೆ ಇಲ್ಲ. ಇದನ್ನ
ಕ್ಲೀನ್ ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋಂಥ ಒಂದು ಪರೋಕ್ಷ ಸಂದೇಶ ಅಲ್ಲ, ಅದು ಡೈರೆಕ್ಟ್ ಆಗಿ ಪ್ರತ್ಯಕ್ಷವಾದಂಥ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಂತಿದೆ. ಮತ್ತು ರೆಪರ್ಕೇಷನ್ಸು ಬರೀ ಸಿದ್ದರಾಮಯ್ಯ ಕೇಂದ್ರಿತವಾಗಿರಲ್ಲ. ಓಕೆ, ನೀವು ನನ್ನ ವಲಸಿಗ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಇಷ್ಟೆಲ್ಲ ಅಧಿಕಾರ ಮಗದೊಂದು ಎಲ್ಲವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಪೂರಕವಾಗಿ ಬರೀ ನಿಮ್ಮಿಂದ ನಾನು ಪಡ್ಕೊಂಡಿಲ್ಲ, ನನ್ನಿಂದನೂ ಕೂಡ ಪಕ್ಷ ಪಡ್ಕೊಂಡಿದೆ, ಅಥವಾ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ಹಲವಾರು ನಾಯಕರುಗಳ ಸಂಘಟನಾ ಶಕ್ತಿಯಿಂದಲೂ ಕೂಡ ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಆಗಿದೆ. ಹೇಗೆ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಿ ಪೂಜೆ ಅಲ್ಲ ಪಕ್ಷ ಪೂಜೆ ಅಂತ ಹೇಳ್ತಾರಲ್ಲ, ಇಲ್ಲಿ ವ್ಯಕ್ತಿ ಪೂಜೆಯನ್ನು ಹೊರತುಪಡಿಸಿದ್ರು ಕೂಡ, ನನ್ನನ್ನು ವ್ಯಕ್ತಿ ಪೂಜೆ ಅಂತ ಕನ್ಸಿಡರ್ ಮಾಡಿದ್ರು ಕೂಡ, ನನ್ನ ಹಿಂದೆ ಇರುವಂಥ ಹಲವಾರು ನಾಯಕರುಗಳು ಪಕ್ಷ ಪೂಜೆಯನ್ನು ಮಾಡಿಯೇ ಸಂಘಟನೆಯನ್ನ ಮಾಡಿರುವಂಥದ್ದು. ಆ ಕಾರಣಕ್ಕೆ ಬೊಮ್ಮಾಯಿ ಅಂತವರ ಮಗ ಅಂತ ಒಂದು ಶಿಗ್ಗಾವಿ ಕ್ಷೇತ್ರದಲ್ಲಿ ಸೋಲಲಿಕ್ಕೆ ಸಾಧ್ಯ ಆಯಿತು, ಅಥವಾ ನಿರೀಕ್ಷಿತವಾಗಿ ಬೈ ಎಲೆಕ್ಷನ್ ಸಹಜವಾಗಿ ರಾಜಕೀಯ ಪಕ್ಷ ಯಾವುದು ಆಡಳಿತದಲ್ಲಿರುತ್ತೆ ಅದಕ್ಕೆ ಪೂರಕವಾಗಿ ಬಂದರೂ ಕೂಡ ಅದೆಲ್ಲದರ ಹೊರತಾಗಿ BJPಯ ವೇವು, ಆ ಟೈಮಲ್ಲಿ ಬಂದಂಥ ವಫ್ ಗಲಾಟೆ, ಮಗದೊಂದು ಎಲ್ಲದರ ಹೊರತಾಗಿಯೂ ಕೂಡ, ಅಥವಾ ಕಳೆದ ಸಲ ಮೋದಿ ಅವರಲ್ಲಿ ಅವರಿಗೆ ಏನೆಲ್ಲ BJPಯ ಸಂಘಟನಾ ಶಕ್ತಿ ಇತ್ತು ಅದೆಲ್ಲವನ್ನ ಮೀರಿ ರಾಷ್ಟ್ರೀಯ ನಾಯಕತ್ವದ ಅವಲಂಬನೆ ಇಲ್ಲದೆ ರಾಜ್ಯದಲ್ಲಿ ಅಧಿಕಾರವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಹುಮತಕ್ಕೆ ತಂದು ಕೂರಿಸ್ತೀವಿ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಮತ್ತು ಸಿದ್ದರಾಮಯ್ಯ ಅವರ ಬೆನ್ನೆಲುಬಿಗಿರುವಂಥ ಅಹಿಂದ ನಾಯಕರುಗಳ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಪದೇ ಪದೇ ಮನವರಿಕೆ ಮಾಡ್ತಾ ಇದ್ದಾರೆ. ಮತ್ತು ಈ ಹಿಂದಿನ ಐತಿಹಾಸಿಕ ಕಹಿ ಘಟನೆಗಳೇನಿದೆ ಕಾಂಗ್ರೆಸ್ಗೆ, ವೀರೇಂದ್ರ ಪಾಟೀಲ್ರಿಂದ ಹಿಡಿದು ಇದುವರೆಗೆ ಹಲವಾರು ಸಂದರ್ಭಗಳಾಗಿರುವಂಥದ್ದು, ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ನವೆಂಬರ್ ಡಿಸೆಂಬರ್ ಅಂತ ಟೈಮ್ ಲೈನ್ಗಳನ್ನು ಇಟ್ಕೊಂಡು ಕ್ರಾಂತಿಯ ಮಾತನಾಡುವಂತಹ ಅಥವಾ ಅಂತಹ ಮಾತನಾಡ್ತಿರುವಂತಹ ವ್ಯಕ್ತಿಗಳಿಗೆ, ರಾಜಕೀಯ ನಾಯಕರಿಗೆ ನೀವು ಸೊಪ್ಪು ಹಾಕಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಕೂಡ ಒಂದಷ್ಟು ತುಂಬಾ ಬಿಗಡಾಯಿಸುವಂಥ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಕಾದಿದೆ ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಮೂಲಕ ಒಂದು ಥಿನ್ ಲೈನ್ ಏನಿತ್ತು, ಏನಾಗಿದೆಯೋ ಮಾತುಕತೆ ನಾಲ್ಕು ಗೋಡೆಯ ಮಧ್ಯೆ ಉಳಿತಾರೋ ಅನ್ನೋ ಪ್ರಶ್ನೆಗಳೇನಿದ್ವು, ಆ ಪ್ರಶ್ನೆಗಳನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ತಂದಿರಿಸಿದ ರಾಜಕೀಯ ವೇದಿಕೆಯಲ್ಲಿ ಯತೀಂದ್ರ ಅವರ ಹೇಳಿಕೆ ಕೊನೆಯ ಘಟ್ಟ ಅಂತ ಹೇಳಿರುವಂಥದ್ರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವರು ಮನೋವಾಂಚಲ್ಯ, ಸಂಕಲ್ಪ ಪೂಜೆಗಳು ಮತ್ತು ಖಡ್ಗಮಾಲಾ ಸ್ತೋತ್ರಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ನನಗೂ ಭಗವಂತನಿಗೂ ಬಿಟ್ಟಿದ್ದು ಅಂತ ಪದೇ ಪದೇ ಪರೋಕ್ಷ ಸಂದೇಶಗಳನ್ನ ಡಿ ಕೆ ಶಿವಕುಮಾರ್ ಕೊಡ್ತಾ ಇರುವಂತ ಸಂದರ್ಭದಲ್ಲೇ ನೇರವಾಗಿ ಇವರು ಪೊಲಿಟಿಕಲ್ ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಹೈಕಮಾಂಡ್ಗೆ ಇದು ನಿಜಕ್ಕೂ ಕೂಡ ಅತಿ ದೊಡ್ಡ ತಲೆನೋವು. ಫುಲ್ ಸ್ಟಾಪ್ ಪ್ರಶ್ನೆನೇ ಇಲ್ಲ. ಇದು ಫುಲ್ ಸ್ಟಾಪ್ ಇಡುವಂತ ಏನು ಒಂದು ಪ್ರಯತ್ನವನ್ನ ಅಥವಾ ಪ್ರಕ್ರಿಯೆಗೆ ಕೈ ಹಾಕಿದ್ರೆ ಅದು ಹತ್ತಾರು ರೀತಿಯ ಡಾಟ್ಸ್ ಗಳನ್ನ ಮುಂದೆ ತಗೊಂಡು ಹೋಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಶರ್ಮಿತ್. ಓಕೆ ಪಟೇಲ್, ಮಧು ಹೇಳ್ದಂಗೆ ಟೈಮಿಂಗ್ ಅನ್ನೋದು ಮುಖ್ಯವಾಗುತ್ತೆ. ಬೆಳಿಗ್ಗೆ ಪೂಜೆ ಮಾಡಿಸ್ತಾರೆ, ನಾನು CM ಆಗಬೇಕು ಅನ್ನೋ ಸಂಕಲ್ಪ ಆದ್ರೆ ಮಧ್ಯಾಹ್ನ ಸಂಜೆ ವೇಳೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್, ಆ ಟೈಮಿಂಗ್ ಜೊತೆಯಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಲ್ಲಿ ಗಮನಿಸಬೇಕು ನಾವು, ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರು, ದೇರ್ ಇಸ್ ನೋ ಡೌಟ್ ಅಹಿಂದ ವರ್ಗದ ನಾಯಕ. ಅರಸು ನಂತರ ನಾವು ನೋಡಿದ್ದು ಇನ್ನೊಬ್ಬ ಅಹಿಂದ ನಾಯಕ ಅಂದ್ರೆ ಪರ್ಯಾಯ ನಾಯಕನ ಹುಡುಕಾಟ. ಅಹಿಂದ ಅನ್ನೋ ಪದ ಅಫ್ಕೋರ್ಸ್ ನಿಮಗೆ ಕಾಂಗ್ರೆಸ್ಸನ್ನು ಕೈ ಹಿಡಿದಿರ್ತಕ್ಕಂಥದ್ದು ಇದುವರೆಗೂ ಕೂಡ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರು ಕೈ ಹಿಡಿದಿರ್ತಕ್ಕಂಥದ್ದು. ವೀರೇಂದ್ರ ಪಾಟೀಲ್ರವ್ರನ್ನ 89ರಲ್ಲಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ ನಂತರ ಬಹುತೇಕ ಲಿಂಗಾಯತ ಸಮಾಜ ಕಾಂಗ್ರೆಸ್ನಿಂದ ಟಿಸಿಲಿರೋದು ಹೋಗುತ್ತೆ. ಬೇರೆ ಬೇರೆ ಅಲ್ಲಿಗೆ ನಿಮಗೆ ಅವತ್ತಿನ ಜನತಾ ಪಕ್ಷ ಮತ್ತು ಜನತಾದಳದೊಂದಿಗೆ ಗುರುತಿಸ್ಕೊಳ್ಳುತ್ತೆ, ಮತ್ತೊಂದಷ್ಟು BJPಗೆ ವಲಸೆ ಹೋಗುತ್ತೆ. ಆ ಮುಖಾಂತರ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಅತಿ ಹೆಚ್ಚು ಬಲವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿಲ್ಲ. ಇನ್ನು ಒಕ್ಕಲಿಗ ಸಮುದಾಯ ಕೂಡ ತಾವು ಗಮನಿಸ್ಬೋದು, ಅದು ಜನತಾದಳ, ಜನತಾ ಪಕ್ಷ, ಜಾತ್ಯತೀತ ಜನತಾ ಇವರ ಜೊತೆ ಹೆಚ್ಚು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಇವತ್ತು ಕೂಡ ಕಾಂಗ್ರೆಸ್ಗೆ ನಿಮಗೆ ಸಂಪ್ರದಾಯ ಮತದಾರ ಅಂತ ಹೇಳಿದ್ರೆ ಅದು ಅಲ್ಪಸಂಖ್ಯಾತರು ಮತ್ತು ದಲಿತರು, ಹಿಂದುಳಿದ ವರ್ಗದವರು, ಈ ಸಮುದಾಯದವರು ಕಾಂಗ್ರೆಸ್ಗೆ ಇವತ್ತು ಕೂಡ ಕೋರ್ ವೋಟರ್ಸ್ ಅಂತಲೇ ಕರಿತಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷವನ್ನು ಕಟ್ಟಿದ್ದೇನೆ ಮತ್ತು ಅಧಿಕಾರಕ್ಕೆ ತಂದಿದ್ದೇನೆ. ಹಾಗಾಗಿ ಅವರು ಆಬ್ವಿಯಸ್ಲಿ ಒಬ್ಬ ನಾಯಕನಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅವರು ಡಿಪೆಂಡನ್ನು ಮಾಡ್ಕೊಳ್ತಿದ್ದಾರೆ. ನಿಮಗೆ ಗೊತ್ತಿರಲಿ, SM ಕೃಷ್ಣವರು ಮುಖ್ಯಮಂತ್ರಿ ಆಗುವ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವಕಾಶಗಳಿತ್ತು. ಅವತ್ತು ಬಹುತೇಕ ಶಾಸಕರು ಅವರ ಪರವಾಗಿದ್ದರು. ಅವತ್ತಿನ ರಾಜಕೀಯ ಲಾಬಿ ಕಾರಣಕ್ಕಾಗಿ ಅಹಮದ್ ಪಟೇಲ್, ಗುಲಾಂ ನಬಿ ಆಜಾದ್, ದೆಹಲಿಯ ಲಾಬಿಯ ಕಾರಣಕ್ಕಾಗಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿತು. ಅದಾದ ಬಳಿಕ ಎಲ್ಲೊಂದು ಕಡೆ ಖರ್ಗೆ ಅವರು ಅನೇಕ ಬಾರಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬಾರ್ದ ಅಂತೇಳಿ ಪ್ರಶ್ನೆಯನ್ನು ಹಲವಾರು ಬಾರಿ ಮಾಧ್ಯಮದಲ್ಲಿ ಪ್ರಶ್ನೆಯನ್ನು ಎತ್ತಿದ್ರು. ಅವತ್ತಿನ ರಾಜಕೀಯ ಘಟ್ಟದಲ್ಲಿ SM ಕೃಷ್ಣವರು ದೆಹಲಿ ರಾಜಕಾರಣದ ಮುಖಾಂತರ SM ಕೃಷ್ಣವರಿಗೆ ಮುಖ್ಯಮಂತ್ರಿ ಹುದ್ದೆ SM ಕೃಷ್ಣ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 60ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದ್ದರೂ ಕೂಡ ಅವ್ರಿಗೆ ಆಗ್ಲಿಕ್ಕೆ ಬಿಡಲಿಲ್ಲ. ಅದು ಹೈಕಮಾಂಡ್ ರಾಜಕೀಯ.
ಎಸ್, ಇವತ್ತು ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವ ಮೊದಲು ಎಲ್ಲೊಂದು ಕಡೆ ಒಳಕೋಣೆಗಳಲ್ಲಿ ಚರ್ಚೆ ಆಗಿದೆ, ಅಧಿಕಾರವನ್ನು ಹಂಚಿಕೆ 2.5 ವರ್ಷ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇತ್ತೀಚೆಗೆ ನಡೀತಿರ್ತ ಹಲವಾರು ಘಟನೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಸಂಪುಟ ಪುನಾರಚನೆಯ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ನವೆಂಬರ್ 14ನೇ ತಾರೀಕು ಬಿಹಾರದ ಚುನಾವಣೆ ಫಲಿತಾಂಶ ಬರುತ್ತೆ. ನಂತರ ನವೆಂಬರ್ ಎಂಡಲ್ಲಿ ಪುನಾರಚನೆ ಮಾಡ್ತಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ತಾರೆ ಅನ್ನೋದು. ಮತ್ತೊಂದು ಕಡೆ ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದಂಥವರು ದಿವಂಗತ ದೇವರಾಜ ಅರಸು ಅವರು. ಹಾಗಾಗಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಒಂದು ಕಡೆ ಅವತ್ತಿನ ಅಹಿಂದ ವರ್ಗದ ಚಾಂಪಿಯನ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ದೇವರಾಜ ಅರಸರವರಿಗೆ ಬದಲಾಗಿ ನಾನು ಕೂಡ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು, ಅವ್ರಿಗಿಂತ ಒಂದು ದಿನನೋ ಅಥವಾ ಒಂದು ತಿಂಗಳಾದರೂ ಜಾಸ್ತಿ ಮಾಡಬೇಕಂತ ಇರ್ತಕ್ಕಂಥದ್ದು ಅನ್ನೋ ಚರ್ಚೆ ಈಗ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಈಗ ನವೆಂಬರ್ 9ನೇ ತಾರೀಕು AICC ನಾಯಕರು ಮತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಇನ್ವೈಟ್ ಮಾಡಿರುವಂಥದ್ದು. ಬಿದನೂರಿನಲ್ಲಿ ನಡೀತಕ್ಕಂಥ ವಿಧುರಾಶ್ರತ್ವದಲ್ಲಿ ನಡೀತಕ್ಕಂಥ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಿಹಾರ ಚುನಾವಣೆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿಲ್ಲ. ಎಲ್ಲ ಬೆಳವಣಿಗೆ ನಡುವೆ ಒಂದು ಕಡೆ ನವೆಂಬರ್ ಕ್ರಾಂತಿ, ಇನ್ನೇನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಟ್ಟರು ಅನ್ನೋ ಜೊತೆಗೆ ಪುನಾರಚನೆ ಮತ್ತು ಮುಖ್ಯಮಂತ್ರಿ ಪುತ್ರನ ಹೇಳಿಕೆ ಇದೆಯಲ್ಲ, ಅದು ಸತೀಶ್ ಜಾರಕಿಹೊಳಿ ಹೇಳಿದ್ರು, ನಾನು 2028 ನಂತರ ನಾನು ಕ್ಲೈಮ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಯಾರು ಏನೇ ಹೇಳ್ಬೋದು, ಆದರೆ ಸತೀಶ್ ಜಾರಕಿಹೊಳಿ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಒಂದು PLD ಬ್ಯಾಂಕ್ ಚುನಾವಣೆಯ ಸೋಲು ಮತ್ತು ಒಂದು PLD ಬ್ಯಾಂಕ್ ಚುನಾವಣೆಗೆ ಒಬ್ಬ ನಾಯಕ ಎಂಟ್ರಿ ಆಗಿದ್ದಕ್ಕೆ ಒಂದು ಸರ್ಕಾರವನ್ನೇ ಅಪೋಷಣ ತೆಗೆದುಕೊಂಡಂಥ ಉದಾಹರಣೆ ನಮ್ಮ ಮುಂದೆ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿ ಪುತ್ರ ನಮ್ಮ ತಂದೆಯ ನಂತರ ಉತ್ತರಾಧಿಕಾರಿ ಯಾರು ಸತೀಶ್ ಜಾರಕಿಹೊಳಿ ಅಂತ ಹೇಳಿರುವಂಥದ್ದು ಕೂಡ ಕಾಂಗ್ರೆಸ್ ವಲಯದಲ್ಲಿ ತಲ್ಲಣ ಉಂಟಾಗಿರ್ತಕ್ಕಂಥದ್ದು. ಒಂಥರ 2.5 ನಂತರ DK ಶಿವಕುಮಾರ್ ಅವರು CM ಆಗ್ತಾರೆ, ನಂತರ 2028ಕ್ಕೂ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಚರ್ಚೆ ನಡುವೆ ಈಗಾಗಲೇ CM ಪುತ್ರ ಈ ಹೇಳಿಕೆ ಕೊಡೋದ್ರಿಂದ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅಹಿಂದ ಸಮುದಾಯವೇ ಒಂದು ಮಾತನ್ನು ಹೇಳಿದ, ಅವರು ಸೈದ್ಧಾಂತಿಕವಾಗಿ ಬದ್ಧತೆಯಿಂದ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಈ ಮಾತು ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನ ಸೈದ್ಧಾಂತಿಕ ರಾಜಕಾರಣ ಅಂತ ಹೇಳಿದ್ರೆ ಈಗ ರಾಹುಲ್ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ 2 ಮಾದರಿ ಇರ್ತಕ್ಕಂಥ, ಒಂದು ರಾಹುಲ್ ಕಾಂಗ್ರೆಸ್, ಮತ್ತೊಂದು ರಾಹುಲ್ ಜೊತೆಗೆ ಇರ್ತಕ್ಕಂಥವ್ರು, ಇನ್ನೊಂದು ಸುತ್ತ ಇರ್ತಕ್ಕಂಥ ಇನ್ನೊಂದು ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರು ಸೈದ್ಧಾಂತಿಕವಾಗಿ RSS, ಸಾವರ್ಕರು, BJPಯನ್ನು ವಿರೋಧಿಸುತ್ತಾ ಈಗ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥದ್ದು. ಅದರಿಂದ ನಷ್ಟ ಕಷ್ಟ ಆದರೂ ಸರಿ ಅನ್ನೋ ಕಾರಣಕ್ಕಾಗಿ ನಿಮಗೆ ಗುಜರಾತ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ನವರಾಗಿ ನೀವು RSS ಜೊತೆಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಜೊತೆಗೆ ಒಳ ಒಪ್ಪಂದಗಳು ಮತ್ತು ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸ್ ಮಾಡೋದು, ದಯವಿಟ್ಟು ನೀವು ಅಂಥವರು ಕಾಂಗ್ರೆಸ್ನಿಂದ ಹೋದ್ರೆ ಮಾತ್ರ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಯಾರಿಗೆ ಇದನ್ನು ಅವರು ಈ ಮಾತನ್ನು ಹೇಳೋ ಮುಖಾಂತರ ವ್ಯಂಗ್ಯವಾಗಿ ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ, ಸೈದ್ಧಾಂತಿಕವಾಗಿ ಬದ್ಧತೆ ಇರತಕ್ಕಂಥ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅಂಥವರು ರಾಜಕಾರಣಕ್ಕೆ ಬೇಕು, ಇವರು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಮತ್ತು ನನ್ನ ತಂದೆಯವರ ಉತ್ತರಾಧಿಕಾರಿ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಇದು ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ. ಹಾಗಾದರೆ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥವ್ರು ಯಾರಾದರೂ RSS ಜೊತೆಗೆ ಒಳಸಕ್ಕೆ ಇದೆಯಾ, ಅಥವಾ ಸಾಫ್ಟ್ ಹಿಂದುತ್ವ ಇದೆಯಾ, ಅಥವಾ ಕಾಂಗ್ರೆಸ್ ಸೈದ್ಧಾಂತಿಕವನ್ನು ರಾಜಕೀಯಕ್ಕಾಗಿ ಬಳಸ್ಕೊಂಡು ಮತ್ತು ಭಾರತೀಯ ಜನತಾ ಪಕ್ಷದ ಜೊತೆಗೆ ಏನಾದ್ರು ಒಳ ಒಪ್ಪಂದ ಮಾಡಿದ್ರೆ ಎಂಬ ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. ಶರ್ಮಿತಾ, ಅಂದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿ ನಾವು ಹೆಸರೇನು ಹೇಳಬೇಕಾಗಿಲ್ಲ, ಸದನದಲ್ಲಿ RSS ಗೀತೆ ಹೇಳಿದವ್ರು ಇರ್ಬೋದು, ಆಮೇಲೆ ಸಾಫ್ಟ್ ಹಿಂದುತ್ವದ ಬಗ್ಗೆ ಮಾತಾಡಿದಿರ್ಬೋದು, ಸೊ ಇದೆಲ್ಲ ಕೌಂಟ್ ಆಗುತ್ತೆ. ಮಧು, ಅಂದ್ರೆ ಈಗ ಸಿದ್ದರಾಮಯ್ಯನವರೇ ಯತೀಂದ್ರ ಬಾಯಲ್ಲಿ ಈ ಮಾತನ್ನ ಹೇಳಿಸಿದ್ರೆ ಅಥವಾ ಟೀಮ್ ಸ್ಟ್ರಾಟಜಿ ಮಾಡಿ ಯತೀಂದ್ರ ಅವ್ರ ಹತ್ರ ಹೇಳಿಸಿದ್ರೆ ಇದೊಂದು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿಸಿರ್ಬೋದಾ? ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಈಗ ನೋಡಿ, DK ಶಿವಕುಮಾರ್ ಅವರು ಏನೇ ಹೇಳಿದ್ರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರು ಈಕ್ವಲ್ ಆಗಿ, ಅಂದ್ರೆ ಇವರಿಗೆ ಹಳೆ ಮೈಸೂರಲ್ಲಿ ಒಂದಷ್ಟು ಶಾಸಕರ ಬೆಂಬಲ ಇದೆ, DK ಶಿವಕುಮಾರ್ಗೆ ಕೆಲವು ಅಂತ ಏನು ಮೇಲ್ನೋಟಕ್ಕೆ ಚರ್ಚೆ ನಡೀತಲ್ಲ, ಅದರ ಆಚೆಗೆ ಸತೀಶ್ ಜಾರಕಿಹೊಳಿ ಅವರು ಹಣ, ಜನ, ಈ ರೀತಿ ಹಲವಾರು ಬಲಗಳ ಆಧಾರದಲ್ಲಿ ತುಂಬಾ ಜನ ಶಾಸಕರಿಗೆ ಸಹಾಯವನ್ನು ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲೂ ಕೂಡ. ಭವಿಷ್ಯದ ಏನು ಲೆಕ್ಕಾಚಾರವನ್ನು ಇಟ್ಕೊಂಡು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಅನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದರ ಒಂದು ಡಿವಿಡೆಂಡ್ಸ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮತ್ತು ಅದರೆಲ್ಲದರ ಜೊತೆಗೆ ಸೀನಿಯರ್ ಲೀಡರ್ಸು, ಈಗ ಪರಮೇಶ್ವರ್ ಅಂತವರು, ಮಹದೇವಪ್ಪ ಅಂತವರು, ಓಕೆ ಪರಮೇಶ್ವರ್ ಕಾಂಗ್ರೆಸ್ ಈಗ ಮಹದೇವಪ್ಪ ವಲಸಿಗ ಅಂತ ಹೇಳಿದ್ರು ಕೂಡ ಬಹುತೇಕ ಅಹಿಂದ ವರ್ಗಗಳಲ್ಲಿ ಜಮೀರ್ ಅಂತವರು, ಈಗ ಸಿದ್ದರಾಮಯ್ಯ ಹೇಳಿದ್ದ ನಂತರ, ಸಿದ್ದರಾಮಯ್ಯ ಹೇಳಿದ ಮಾತ್ರಕ್ಕೆ ಯಾರ ಜೊತೆಗೆ ಬರ್ತಾರೆ ಅವ್ರ ಪಕ್ಕ ಅಥವಾ ಯಾವ ನಾಯಕನ ಪಕ್ಕ ಬೆನ್ನಿಗೆ ನಿಲ್ತಾರೆ ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದಷ್ಟು ಗ್ರೇಸ್ ಮಾರ್ಕ್ಸ್ ಕಾಣಿಸ್ತಾ ಇದೆ. ತಕ್ಕಡಿಯಲ್ಲಿ DK ಶಿವಕುಮಾರ್ ಅವ್ರನ್ನ ಇಟ್ಟು ನೋಡಿದಂಥ ಸಂದರ್ಭದಲ್ಲಿ, ಕಳೆದ ಸಂದರ್ಭದಲ್ಲಿ ಒಂದೂವರೆ ತಿಂಗಳಲ್ಲಿ ಒಂದು ಮಾತನ್ನ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಏನು ಸರ್, KPCCನ
ಅಥವಾ ಮುಖ್ಯಮಂತ್ರಿನ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಬ್ಯಾಕಪ್ ಮಾಡ್ತಾರೆ, ನಮ್ಗೆ ಯಾರು ಇಲ್ಲ ಅಂತ ಒಂದು ರೀತಿ ವಿಷಾದವೋ ಅಥವಾ ಹಾಸ್ಯವೋ ಅಥವಾ ಸುಮ್ಮನೆ ಒಂದು ಮೆಸೇಜ್ ಪಾಸ್ ಮಾಡೋಕ್ಕೋ ಏನೋ ಆ ರೀತಿ ಹೇಳಿದರು. ಅಂದರೆ ಇಷ್ಟು ವರ್ಷ ನಾವು ನಿಮ್ಮ ಜೊತೆಗಿದ್ದು ನೀವು ಅಹಿಂದ ಅಂತ ದಳದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಹಿಂದ ವಿಚಾರದಲ್ಲಿ ಅಡಿಗಲ್ಲು ಆಗ್ತಂಥ ಸಂದರ್ಭದಿಂದ ಇವತ್ತು 2ನೇ ಸಲ ಮುಖ್ಯಮಂತ್ರಿಯಾಗಿ, ಮಧ್ಯ ಪ್ರತಿಪಕ್ಷ ನಾಯಕರಾಗಿ, ಮತ್ತೊಂದು ಸಲ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಇಷ್ಟೆಲ್ಲ ಅಧಿಕಾರವನ್ನು ಅನುಭವಿಸುವ ಪ್ರತಿ ಹಂತದಲ್ಲೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ಆದರೆ ನೀವು ನಮಗೇನು ಕೊಟ್ಟಿದ್ದೀರಾ ಅಥವಾ ಈ ರೀತಿ ಪದೇ ಪದೇ ಗೊಂದಲಗಳು ಯಾಕೆ ಚರ್ಚೆ ಆಗುತ್ತೆ ಕುರ್ಚಿಯ ಸುತ್ತ, ಅದನ್ನಾದರೂ ಕ್ಲಾರಿಟಿ ಕೊಡಿ ಅಂತ ಹಲವಾರು ಚರ್ಚೆಗಳನ್ನು ಹಲವಾರು ಸುತ್ತಿನಲ್ಲಿ ಆಗಿದೆ ಆಪ್ತ ವಲಯದಲ್ಲಿ ಅನ್ನುವಂಥದ್ದು. ಅಂದರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವು ಸಚಿವರು CM ಮುಂದೆ ಕೂತಾಗ ಆ ಸಂದರ್ಭದಲ್ಲೆಲ್ಲ ಡಿನೇ ಮಾಡಿದ್ರು ಅಂತ CM. ಸೊ ಈಗ CM ಏನು ಹೇಳಬೇಕಿತ್ತಲ್ಲ, ಏನೇ ಇದ್ರು ನೀವು ನನ್ನ ಜೊತೆ ಇದ್ರಪ್ಪ, ನಾನು ನಿಮ್ಮ ಜೊತೆ ಇರ್ತೀನಿ ಮುಂದೆ ಅಂತ ಅದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಿರಿಯ ನಾಯಕನಾಗಿ, ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲಿಟಿಕಲ್ ರೆಪರ್ಕೇಷನ್ಸ್ ಬೇರೆ ಆಗುತ್ತೆ. ಬೇರೆ ಯತೀಂದ್ರ ಅವರಿಗೆ ಅಕೌಂಟಬಿಲಿಟಿ ಇದೆ ಮತ್ತು ಅಕೌಂಟಬಿಲಿಟಿ ಇಲ್ಲವೂ ಇಲ್ಲ. ಆ ರೀತಿ ಅಂಥದ್ದೊಂದು ಸ್ಟೇಟ್ಮೆಂಟು ಇದನ್ನು ಸೀರಿಯಸ್ ಆಗು ತಗೋಬೋದು, ಸೀರಿಯಸ್ ಆಗಿ ತಗೊಳ್ಳದೇ ಇರ್ಬೋದು. ಆದರೆ ಕೊಡಬೇಕಾಗಿರುವಂಥ ಮೆಸೇಜನ್ನು ಕೊಟ್ಟಾಗಿದೆ. ಆ ಮೂಲಕ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಾದರೂ ಕೂಡ ಯತೀಂದ್ರ ಅವರನ್ನು ತೆಗೆದು ಸಿದ್ದರಾಮಯ್ಯ ಅವರದ್ದೇ ಮಾತು ಅನ್ನೋ ಮಟ್ಟಿಗೆ ಸಂದೇಶ ಸಿಕ್ಕಿರುವಂಥದ್ದು ಈ ಒಂದು ಎಂಟೈರ್ ಹೈಡ್ರಾಮಾದಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ಕೊಡ್ತಾರೆ ಹೈಕಮಾಂಡ್ ಯಾವ ಥರ ಇದನ್ನ ಸಾಲ್ವ್ ಮಾಡುತ್ತೆ ಅಂತ.